ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಹರಿಯದವ ಜಗಳ ತಂದ ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಗಾದೆಗಳಲ್ಲಿ ಒಂದಾಗಿದೆ. ಈ ಗಾದೆಯ ಅರ್ಥ ಮತ್ತು ಮಹತ್ವ ಹೀಗಿದೆ. ಚೆನ್ನಾಗಿ, ಮೃದುವಾಗಿ ಮತ್ತು ಅರ್ಥಗರ್ಭಿತವಾಗಿ ಮಾತನಾಡುವವನು ಮಾಣಿಕ್ಯದಂತಹ ಫಲಿತಾಂಶವನ್ನು ಪಡೆಯುತ್ತಾನೆ. ಆದರೆ ಮಾತಿನ ರೀತಿ ತಿಳಿಯದೇ ಇರುವಂಥವನು, ಎಲ್ಲಿ ಹೇಗೆ ಮಾತನಾಡಬೇಕು ಅಂತ ಗೊತ್ತಿಲ್ಲದೆ ಇರುವವನು ಅನಗತ್ಯ ಜಗಳ ಮತ್ತು ಕಲಹವನ್ನು ತಂದುಕೊಳ್ಳುತ್ತಾನೆ. ಎಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿರೋನು ಎಲ್ಲರೂ ಹೊಗಳಿಕೆಗೆ ಪಾತ್ರ ಆಗ್ತಾನೆ, ಇಲ್ಲಾಂದರೆ ಜಗಳ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನಮ್ಮ ಮಾತಿನಿಂದಲೇ ನಾವು ಒಳ್ಳೆಯದನ್ನು ಕೆಟ್ಟದ್ದನ್ನು ಯಾವುದನ್ನೇ ಆಗಲಿ ನಾವೇ ಗಳಿಸೋದು. ಈ ಗಾದೆ ಮಾತು ಮನುಷ್ಯನ ವ್ಯಕ್ತಿತ್ವಕ್ಕೆ ಕನ್ನಡಿಯಾಗಿದೆ ಅಂತಲೇ ಹೇಳ್ಬೋದು. ಮೃದು ನುಡಿ, ಸಮಯೋಚಿತ ಮಾತು ಬದುಕಿನಲ್ಲಿ ಯಶಸ್ಸನ್ನು ನೀಡುತ್ತದೆ. ಕಟ್ಟು ನುಡಿಗಳು ಸಂಕಷ್ಟವನ್ನು ತಂದೊಡ್ಡುತ್ತವೆ. ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವು ಗಾದೆಗಳಿವೆ. ಅವೇನೆಂದರೆ, ಮಾತು ಹಾಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು. ಮಾತೇ ಮುತ್ತು, ಮಾತೇ ಮೃತ್ಯು. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. ಆಡು ಭಾಷೆಯಲ್ಲಿ ಈ ಥರ ಎಲ್ಲ ಗಾದೆಗಳು ತುಂಬಾ ಇದೆ. ಆದರೆ ಇದರ ಒಳ ಅರ್ಥ ತುಂಬಾ ಅರ್ಥಗರ್ಭಿತವಾಗಿದೆ. ನಮಗೆ ಯಾವ ಸಮಯ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವ ಕಲೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಒಳ್ಳೆಯ ರೀತಿ ಮಾತನಾಡುವವರು ಎಂತಹದ್ದೇ ಸಿಚುವೇಶನ್ ಆದರೂ ಹ್ಯಾಂಡಲ್ ಮಾಡೋಂಥ ಕೆಪಾಸಿಟಿ ಇರುತ್ತೆ. ಹಾಗಾಗಿ ನಮ್ಮ ಮಾತಿನ ಮೇಲೆ ನಮಗೆ ಅರಿವಿರಬೇಕು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.